ಬೆಂಗಳೂರಿನ ಜನರಿಗೆ ಮತ್ತೊಂದು ದರ ಏರಿಕೆಯ ಶಾಕ್ ಎದುರಾಗಲಿದೆ. ಹೊಸ ವರ್ಷಕ್ಕೆ ಕಾವೇರಿ ಕುಡಿಯುವ ನೀರಿನ ದರ ಹೆಚ್ಚಳಕ್ಕೆ ಜಲಮಂಡಳಿ ಸಿದ್ಧತೆ ಮಾಡಿಕೊಂಡಿದೆ. ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ದರ ಏರಿಕೆ ಮಾಡಲು ಜಲಮಂಡಳಿ ರೆಡಿಯಾಗಿದೆ. 10 ವರ್ಷಗಳ ಬಳಿಕ ನೀರಿನ ದರ ಪರಿಷ್ಕರಣೆಗೆ ಜಲಮಂಡಳಿ ಸದ್ದಿಲ್ಲದೆ ಸಜ್ಜಾಗುತ್ತಿದೆ. 2014ರಲ್ಲಿ ದರ ಪರಿಷ್ಕರಿಸಿದ್ದ ಜಲಮಂಡಳಿ ಇದೀಗ ಆರ್ಥಿಕ ಸಂಕಷ್ಟದಲ್ಲಿದ್ದು ಆರ್ಥಿಕ ಪುನಶ್ಚೇತನಕ್ಕೆ ದರ ಏರಿಕೆ ಅನಿವಾರ್ಯವೆಂದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿತ್ತು. ಇದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಬಡ ಮಧ್ಯಮ ವರ್ಗದವರಿಗೆ ರಿಲೀಫ್ ಸಿಗಲಿದ್ದು ವಾಣಿಜ್ಯ ಬಳಕೆದಾರರಿಗೆ ದರ ಏರಿಕೆಯ ಬಿಸಿ ತಟ್ಟುವ ಸಾಧ್ಯತೆ ಇದೆ. 25,000 ಲೀಟರ್ಗಿಂತ ಹೆಚ್ಚು ಬಳಕೆ ಮಾಡಿದರೆ ಶೇಕಡ 30ರಷ್ಟು ದರ ಹೆಚ್ಚಳಕ್ಕೆ ಜಲಮಂಡಳಿ ಚಿಂತನೆ ನಡೆಸಿದೆ. ಜಲಮಂಡಳಿಗೆ ಒಂದು ತಿಂಗಳಿಗೆ 120 ಕೋಟಿ ಆದಾಯ ಬರುತ್ತೆ. ಇದರಲ್ಲಿ ವಿದ್ಯುತ್ ಬಿಲ್ ಇತರೆ ಖರ್ಚಿಗೆ 80 ಕೋಟಿ ರೂಪಾಯಿ ಹೋಗುತ್ತೆ. ನಿರ್ವಹಣೆಗೂ ಆರ್ಥಿಕ ಸಮಸ್ಯೆ ಎದುರಾಗಿದೆ. ನೀರಿನ ದರ ಏರಿಕೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದರು. ಗ್ಯಾರಂಟಿಗಳ ಗುಂಗಿನಲ್ಲಿದ್ದ ಜನ ನೀರಿನ ದರ ಏರಿಕೆಗೆ ವಿರೋಧ ವ್ಯಕ್ತಪಡಿಸಿದ್ದು ಸಿಡಿಮಿಡಿಗೊಂಡಿದ್ದಾರೆ. ಹಾಗಾದ್ರೆ ನೀರಿನ ದರ ಎಷ್ಟು ಏರಿಕೆ ಆಗಲಿದೆ ಅನ್ನೋದನ್ನ ನೋಡೋದಾದ್ರೆ ಮಧ್ಯಮ ತಳವರ್ಗದ ಜನರಿಗೆ ನೀರಿನ ದರ ಏರಿಕೆಯ ಬಿಸಿ ತಟ್ಟಲ್ಲ. ಯಾವುದೇ ಕಾರಣಕ್ಕೂ ಕೂಡ ಇನ್ನು 25,000 ಲೀಟರ್ಗಿಂತ ಹೆಚ್ಚು ಬಳಸಿದ್ರೆ ಶೇಕಡ 30ರಷ್ಟು ದರ ಹೆಚ್ಚಳಕ್ಕೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಗೃಹ ಬಳಕೆ, ವಾಣಿಜ್ಯ ಬಳಕೆ, ಇತರೆ ಬಳಕೆಗೆ ಇದು ಅನ್ವಯ ಆಗಲಿದೆ. ಹೋಟೆಲ್, ಕಾರ್ಖಾನೆ, ವಾಣಿಜ್ಯ ಬಳಕೆದಾರರಿಗೆ ದರ ಏರಿಕೆಯ ಬಿಸಿ ತಟ್ಟಲಿದೆ. 2014ರ ಪರಿಷ್ಕರಣೆ ದರ ಹೇಗಿದೆ ಅನ್ನೋದನ್ನು ಕೂಡ ನೋಡೋದಾದ್ರೆ ಗೃಹ ಬಳಕೆಯ ಮಿನಿಮಮ್ ದರ 56 ರೂಪಾಯಿ ಇದ್ದು 8,000 ಲೀಟರ್ ಬಳಕೆಗೆ 7 ರೂಪಾಯಿ ಇತ್ತು. 8,001 25,000 ಲೀಟರ್ಗೆ 11 ರೂಪಾಯಿ ಇದ್ದು 25,001 ಲೀಟರ್ಗೆ 50,000 ಲೀಟರ್ಗೆ 25 ರೂಪಾಯಿ ಇತ್ತು. ಇನ್ನು 50,000 ಲೀಟರ್ಗಿಂತ ಹೆಚ್ಚು ಬಳಕೆಗೆ 45 ರೂಪಾಯಿ ನಿಗದಿಯಾಗಿದ್ದು 2014ರ ಪರಿಷ್ಕರಣೆಯ ದರ ಹಾಗಾದ್ರೆ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ನಾನ್ ಡೊಮೆಸ್ಟಿಕ್ ಮಿನಿಮಮ್ ದರ 500 ರೂಪಾಯಿ, ಇನ್ನು 10,000 ಲೀಟರ್ಗೆ 50 ರೂಪಾಯಿ, 10,001 ರೂಪಾಯಿಗೆ 25 ಲೀಟರ್ಗೆ 57 ರೂಪಾಯಿ ಇದ್ದು 25,001ರಿಂದ 50,000 ಲೀಟರ್ಗೆ 65,000 ರೂಪಾಯಿ, ಇನ್ನು 50,001ರಿಂದ 75,000 ಲೀಟರ್ಗೆ 76 ರೂಪಾಯಿ, 75,000 ಲೀಟರ್ಗಿಂತ ಅಧಿಕ ಇದ್ರೆ 87 ರೂಪಾಯಿ ನಿಗದಿ ಇದ್ದು 2014ರ ಪರಿಷ್ಕರಣೆಯ ದರ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನು ಕೈಗಾರಿಕೆಗಳು ಈಜುಕೊಳಕ್ಕೆ 90 ರೂಪಾಯಿ, ಬಿಡದಿ ಕೈಗಾರಿಕಾ ಪ್ರದೇಶಕ್ಕೆ 90 ರೂಪಾಯಿ, ಕನಕಪುರ ಬಲ್ಕ್ ಸಪ್ಲೈ 10 ರೂಪಾಯಿ, ಕೆಸಿ ಜನರಲ್ ಒಟ್ಟಾರೆಯಾಗಿ ಕನಕಪುರ ಬಲ್ಕ್ ಸಪ್ಲೈಗೆ 10 ರೂಪಾಯಿ. 2014ರ ಪರಿಷ್ಕರಣೆಯ ದರ ಹೀಗಿದೆ. ಕೆಲವೊಂದು ಬೆಂಗಳೂರಿನ ಹೃದಯ ನಗರ ಭಾಗದಲ್ಲಿ ನಮ್ಮ ಪೈಪ್ಲೈನ್ಗಳು ಕಳೆಯ ಹಳೆದಿದೆ. ಅಂದರೆ 40 ವರ್ಷ ಆಗಿರುವ ಪೈಪ್ಲೈನ್ಗಳು ಇದೆ. ಹಾಗಾಗಿ ಅದನ್ನು ಸರಿ ಮಾಡಬೇಕಂತ UFW ಪ್ರಾಜೆಕ್ಟ್ ಅಂತ ಒಂದು ಮೊದಲನೇ ಹಂತದ ಪ್ರಾಜೆಕ್ಟನ್ನು ತೊಗೊಂಡು ಭಾಳ ಸಕ್ಸಸ್ ಆಗಿ ಮಾಡಿದ್ದೇವೆ. ಈಗ 2ನೇ ಹಂತ ಪ್ರಾಜೆಕ್ಟನ್ನು ಮೊನ್ನೆ ಬೋರ್ಡಲ್ಲಿ ಅನುಮೋದನೆ ಮಾಡಿದ್ದೇವೆ. ಸುಮಾರು 200 ಕೋಟಿ ರೂಪಾಯಿಯನ್ನು ಮಾನ್ಯ ಉಪಮುಖ್ಯಮಂತ್ರಿಗಳವರ ಒಂದು ಮಾರ್ಗದರ್ಶನ ಮೇರೆಗೆ ಬೆಂಗಳೂರಿನ ಹಳೆಯ ಪೈಪ್ಲೈನನ್ನು ತೆಗೆದು ಹೊಸ ಪೈಪ್ಲೈನ್ ಮಾಡೋದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಈಗ ಸರ್ಕಾರದ ಕ್ಯಾಬಿನೆಟ್ ಅನುಮೋದನೆಗೆ ಸದರಿ ಪ್ರಸ್ತಾವನೆ ಹೋಗಿದೆ.